ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸಿಂಧನೂರಿನಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡುತ್ತಿದ್ದೇವೆ. ನಾನು ನಮ್ಮ ಸ್ನೇಹಿತರು ಎಲ್ಲರೂ ಪಾದಯಾತ್ರೆಯನ್ನು ಮಾಡುತ್ತಿದ್ದೇವೆ. ಈಗ ನಾವು ಜವಳಿಗೇರಲ್ಲಿ ಇದ್ದೀವಿ. ಇವತ್ತು ನಾಳೆ ನಾಡ್ದು 3 ದಿನ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಸೋಮವಾರ ಸಂಜೆಗೆ ನಾವು ಇರ್ತೀವಿ ಅಲ್ಲಿ. ಮಂಗಳವಾರ ದರ್ಶನ ಮಾಡಿಕೊಂಡು ಮತ್ತೆ ಸಿಂಧೂರಿಗೆ ಬರ್ತೀವಿ. ಧನ್ಯವಾದಗಳು. ಈಗ ನಾನು ಹೋತ್ನಾಳ್ ದಾಟಿ ಹಿರೇಕೊಟ್ನಿಕಲ್ ಹತ್ರ ಹೊಂಟಿದ್ದೀನಿ. ಹಿರೇಕೊಟ್ನಿಕಲ್ಲಿಯಲ್ಲಿ ಇವತ್ತು ವಸತಿಯಾಗಿ ನಾಳೆ ಮತ್ತೆ ನಮ್ಮ ಪ್ರಯಾಣ ಚಾಲು ಆಗುತ್ತೆ. ಧನ್ಯವಾದಗಳು. ಇವಾಗ ನಾನು ಹಿರೇಕೊಟ್ನಿಕಲ್ ಹತ್ರ ಹೋಗ್ತಾ ಇದ್ದೀನಿ. ಮಾನ್ವಿಗಿನ 17 ಕಿಲೋಮೀಟ್ರ್ ಇದೆ. ಪಾದಯಾತ್ರೆ ಸುಗಮವಾಗಿ ನಡೆಯುತ್ತಿದೆ. ಬಿಸಿಲು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕ್ಯಾಮ್ರಾ ಕ್ಲಿಯರ್ ಕಾಣ್ತಾ ಇಲ್ಲ. ಮಧ್ಯಾಹ್ನ ಈಗ ನಾವು ಫ್ರೆಂಡ್ಸ್ ಎಲ್ಲರೂ ಕಲಿತು ಒಂದು ಕಡೆ ಊಟ ಮಾಡಿ ಮತ್ತೆ ಪಾದಯಾತ್ರೆ ಮಾಡ್ತಿದ್ವಿ. ಇವತ್ತು ಹಿರೇಕೊಟ್ನಿಕಲ್ ಹತ್ರ ನಾವು ವಾಸ್ತವ್ಯವನ್ನು ಮಾಡ್ತೀವಿ. ನಾಳೆ ಮತ್ತೆ ಪ್ರಾರಂಭ ಆಗ್ತಾ. ಇನ್ನೊಂದು ಹಿರೇಕೊಟ್ನಿಕಲ್ ಇನ್ನೂ ಸ್ವಲ್ಪ ದೂರ ಇದೆ. ಒಂದು 8ರಿಂದ 9 ಕಿಲೋಮೀಟ್ರ್ ಇದೆ. 8ರಿಂದ 9 ಕಿಲೋಮೀಟ್ರ್ ಇದೆ ಅಂದಾಜು. ಅಲ್ಲಿ ತಲುಪಾದ್ಮೇಲೆ ನಾಳೆ ಮತ್ತೆ ಬೆಳಗ್ಗೆ 6 ಗಂಟೆಗೆ ಹಿಂಗೆ ಪಾದಯಾತ್ರೆ ಶುರುವಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಭಾನುವಾರ ಶುಭಾಶಯಗಳು. ಹ್ಯಾಪಿ ಸಂಡೇ. ನಮ್ಮ ಪಾದಯಾತ್ರೆ 2ನೇ ದಿನ ಇವತ್ತು ಹಿರೇಕೊಟ್ನಿಕಲ್ಲಿಂದ ಸದ್ಯಕ್ಕೆ ಮಾನ್ವಿಗೆ ಹೊಂಟಿದ್ದೀವಿ. ಮಾನ್ವಿಯಿಂದ ಒಳಗೆ ರೂಟ್ ಇದೆ. ನಮ್ಮ ಕರ್ಕೊಂಡು ಬಂದಿರೋರು ರೂಟ್ ಹೇಳ್ತಾರೆ. ಆ ರೂಟ್ ಪ್ರಕಾರ ಹೋಗ್ಬೇಕು. ನೋಡ್ರಿ ಮಾರ್ನಿಂಗ್ ವೈಬ್ಸ್ ಹೇಗಿದೆ, ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಗುಡ್ಡದಲ್ಲಿ ಸೂರ್ಯ ಬೆಳಗುತ್ತಿರುವುದು, ಮಾರ್ನಿಂಗ್ ವೈಬ್ಸ್. ಪಾದಯಾತ್ರೆ ಮುಂದುವರಿತಿದೆ. ಸದ್ಯ ಇನ್ನೂ ಒಂದು 6 ಕಿಲೋಮೀಟರ್ಸ್ ಇದೆ ಮಾನ್ವಿ. ಹ್ಯಾಪಿ ಸಂಡೇ. ಬಾಯ್. ಹಾಯ್ ಫ್ರೆಂಡ್ಸ್, ನಾನೀಗ ಮಾನ್ವಿ ಹತ್ರ ಇದ್ದೀನಿ. ಸಿಂಧನೂರಿನಿಂದ ಮಾನ್ವಿಗೆ ಬಂದಿದ್ದೀವಿ. ಇವಾಗ 45ರಿಂದ 46 ಕಿಲೋಮೀಟ್ರ್ ನಡೆದಿದ್ವಿ ಸಿಂಧನೂರಿನಿಂದ ಮಾನ್ವಿಗೆ. ಪಾದಯಾತ್ರೆ ಮುಂದುವರಿಯುತ್ತೆ. ಹಾಯ್ ಮಾನ್ವಿ. ಈಗ ಪಾದಯಾತ್ರೆ ಮುಂದುವರಿಯುತ್ತೆ. ಧನ್ಯವಾದಗಳು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವಾಗ ನಾವು ಮಂತ್ರಾಲಯದ ಪಾದಯಾತ್ರೆಯ 3ನೇ ದಿವಸ ನಡೆಯುತ್ತಿದ್ದೇವೆ. ನಾವು ಇವತ್ತು ಆಂಧ್ರ ಬಾರ್ಡ್ರ್ ದಾಟಿ ಮುಂದೆ ಹೋಗ್ತಾ ಇದ್ವಿ. ತುಂಗಭದ್ರಾ ಡ್ಯಾಮ್ನಲ್ಲಿ ಪೂಜೆ ಸ್ನಾನ ಮಾಡಿ ಊಟ ಮಾಡಿ ಹೋಗ್ತಾ ಇದ್ದೀವಿ. ನೋಡಿ ದಾರಿ ಹೇಗಿದೆ. ಇವಾಗ ನಾವು ರಾಂಪುರದಿಂದ
ಮದುವೆ ಹೋಗ್ತಾ ಇದ್ದೀವಿ, ರಾಂಪುರ್ಲಿಂದ ಹೋಗ್ತಾ ಇದ್ದೀವಿ. ಇನ್ನೊಂದು ಮಂತ್ರಾಲಯಕ್ಕೆ 15 ಕಿಲೋಮೀಟ್ರ್ ಇದೆ. ನಮ್ಮ ಪಾದಯಾತ್ರೆ ಮುಂದುವರಿಯುತ್ತೆ. ಧನ್ಯವಾದ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಇವಾಗ ನಾವು ಮಂತ್ರಾಲಯಕ್ಕೆ ಇನ್ನೂ 3ರಿಂದ 4 ಕಿಲೋಮೀಟ್ರ್ ಮಾತ್ರ ಇರೋದು. ಪಾದಯಾತ್ರೆ ರಾಯರ ಆಶೀರ್ವಾದದಿಂದ ಸುಗಮವಾಗಿ ಮುಗಿಯುತ್ತಿದೆ. ಈಗ ಇನ್ನೊಂದು 3ರಿಂದ 4 ಕಿಲೋಮೀಟ್ರ್ ನಡೆದ್ರೆ ನಮ್ಮ ಪಾದಯಾತ್ರೆ ರಾಯರ ದರ್ಶನದಿಂದ ಒಳ್ಳೆಯದಾಗುತ್ತೆ. ಸತತವಾಗಿ 3 ದಿವಸ ನಾವು ಸಿಂಧನೂರಿನಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆಯನ್ನು ಮಾಡುತ್ತಿದ್ದೇವೆ. ರಾಯರ ಅನುಗ್ರಹದಿಂದ ಎಲ್ಲವೂ ಸೌಖ್ಯವಾಗಿ ನಡೆದಿದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲವೂ ರಾಯರ ಆಶೀರ್ವಾದದಿಂದ ಒಳ್ಳೆಯದಾಗುತ್ತಂತೇಳಿ ನಾನು ನಂಬಿದ್ದೇನೆ. ಕರ್ತವ್ಯ ಮಾಡೋದು ನಮ್ಮ ಕೆಲಸ. ಭಕ್ತನಾಗಿ ಈ ವರ್ಷ 4-5 ವರ್ಷದಿಂದ ಅಂದ್ಕೊಂಡಿದ್ದೆ ನಡ್ಕೊಂಡು ಬರ್ಬೇಕಂತೇಳಿ. ಬಟ್ ಕಾರಣಾಂತರಗಳಿಂದ ಆಗಿದ್ದಿಲ್ಲ. ಈ ವರ್ಷ ರಾಯರ ಆಶೀರ್ವಾದದಿಂದ ಪಾದಯಾತ್ರೆಯನ್ನು ಮಾಡಿದ್ದೇನೆ. ಈಗ ಇಲ್ಲೇ ಒಂದು 5ರಿಂದ 10 ನಿಮಿಷ ನಾವು ರೆಸ್ಟ್ ತೆಗೆದು ಮತ್ತೆ ನಮ್ಮದು ಪಾದಯಾತ್ರೆ ಮುಂದುವರಿಯುತ್ತೆ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಬಾಯ್. ಇಲ್ಲಿ ನೋಡಿ.